ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಈ ವಾರದ ಕ್ಯಾಪ್ಟನ್ಸಿ ಕೂಟಕ್ಕೆ ಸೆಲೆಕ್ಟ್ ಆಗಿರುವಂತಹ 4 ಜನ ಸ್ಪರ್ಧಿಗಳಿಗೆ ಈಗ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಕೊಟ್ಟಿದೆ. ಸೊ ಈ ಒಂದು ಟಾಸ್ಕ್ ನಲ್ಲಿ ಜೋಡಿಯಾಗಿ ಆಟ ಆಡಬೇಕು. ಸೊ ಹಾಗಾಗಿ ಇಲ್ಲಿ 2 ಟೀಮ್ಗಳಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಗಿಲ್ಲಿ ರಘು ಒಂದು ಟೀಮು ಮತ್ತೆ ಕಾವ್ಯ ಸೂರಜ್ ಅವರು ಒಂದು ಟೀಮ್ ಆಗಿದ್ದಾರೆ ಅಂತಾನೂ ಕೂಡ ಹೇಳ್ಬೋದು. ಈ ಒಂದು ಟಾಸ್ಕ್ ತುಂಬಾ ಡಿಫ್ರೆಂಟ್ ಆಗಿದೆ. ಯಾಕಪ್ಪ ಅಂದ್ರೆ ನಿಮಗೆ ಗೊತ್ತಿರಬಹುದು, ಬೆಳಗ್ಗೆ ಬಂದಂತ ಪ್ರೋಮೋದಲ್ಲಿ ಈ ಒಂದು ಟಾಸ್ಕ್ ಬಗ್ಗೆ ಕೂಡ ಅಪ್ಡೇಟ್ ಮಾಡಿದ್ರು. ಇದೀಗ ಈ ಒಂದು ಟಾಸ್ಕ್ ಕಂಪ್ಲೀಟ್ ಆಗಿ ಮುಗ್ದಿದೆ ಅಂತಾನೂ ಕೂಡ ಹೇಳ್ಬೋದು. ಬನ್ನಿ ಈ ವಿಡಿಯೋದಲ್ಲಿ ಈ ಒಂದು ಟಾಸ್ಕ್ ನಲ್ಲಿ ಯಾರು ವಿನ್ ಆದ್ರು ಮತ್ತೆ ಈ ಟಾಸ್ಕ್ ರೂಲ್ಸ್ಗಳು ಹೇಗಿದ್ವು ಮತ್ತೆ ಏನೆಲ್ಲ ಆಯಿತು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈಗ ಕೊಟ್ಟಿರುವಂತಹ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಈಗ 2 ಜೋಡಿಗಳಲ್ಲಿ ಒಂದು ಜೋಡಿ ಮಾತ್ರ ಕ್ಯಾಪ್ಟನ್ಸ್ಗೆ ಸೆಲೆಕ್ಟ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವರಿಗೆ ಈಗ 2 ಜನಕ್ಕೆ ಮಾತ್ರ ಫೈನಲ್ ಟಾಸ್ಕ್ ನಡೆಯುತ್ತೆ. ಸೊ ಈಗ ಬಂದಿರುವಂಥ ಟಾಸ್ಕ್ನಲ್ಲಿ ಏನಾಯ್ತಪ್ಪ ಅಂದರೆ ಈ ಒಂದು ಟಾಸ್ಕ್ ತುಂಬ ಡಿಫ್ರೆಂಟ್ ಆಗಿತ್ತು. ಯಾಕಪ್ಪ ಅಂದರೆ ಒಂದು ಬಕೆಟ್ನ ಕೊಟ್ಟಿರ್ತಾರೆ. ಸೊ ಆ ಬಕೆಟ್ ರಿಯಲ್ ಅಂದರೆ 4 ಭಾಗಗಳನ್ನಾಗಿ ಮಾಡಿದ್ದಾರೆ. ಸೊ ಸರಿಯಾಗಿ ಆ ಒಂದು 4 ಭಾಗಗಳನ್ನ ಕೈಯಲ್ಲಿ ಇಟ್ಕೊಂಡು ಜೋಡಿಸ್ಕೊಂಡು ಬಿಗ್ ಬಾಸ್ ಹೇಳುವಂಥ ವಸ್ತುಗಳನ್ನು ಕೈಯಲ್ಲಿ ಮುಟ್ಟದೆ ಕಾಲು ಅಥವಾ ಬಾಯಿನ ಯೂಸ್ ಮಾಡ್ಕೊಬಿಟ್ಟು ಆ ಒಂದು ಬಕೆಟ್ ಒಳಗಡೆ ಹಾಕೊಂಡು ತಂದು ಒಂದು ಬಾಕ್ಸ್ಗೆ ಹಾಕಬೇಕು. ಬಟ್ ಈ ಒಂದು ಟಾಸ್ಕ್ ತುಂಬ ಚೆನ್ನಾಗಿ ನಡೀತಾ ಇದೆ. ಬಟ್ ಆದರೆ ಇಲ್ಲಿ ಗಿಲ್ಲಿ ಮತ್ತು ರಘು ಅವರು ತುಂಬ ಎಫರ್ಟ್ ಕೊಟ್ಟು ಹಾಕ್ತಾ ಇದ್ದಾರೆ. ಬಟ್ ಇಲ್ಲಿ ತುಂಬ ಪೋಲ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬೈ ಮಿಸ್ಟೇಕ್ ಆಗಿ ಆ ಬಕೆಟ್ನ ಜೋಡಿಸುವಾಗ ಏನಾದರೂ ಅಪ್ಪಿತಪ್ಪಿ ಸ್ವಲ್ಪ ಓಪನ್ ಆಯ್ತಪ್ಪ ಅಂದರೆ ಅಲ್ಲಿ ಪಾಸ್ ಆಗ್ತಾರೆ. 10 ನಿಮಿಷ ಪಾಸ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ರಾಶಿಕಾ ಅವರು ಒಂದೊಂದು ಸಣ್ಣ ಪಾಯಿಂಟ್ಗೂ ಕೂಡ ಹಿಡಿತಾ ಇದ್ದಾರೆ. ಬಟ್ ಇಲ್ಲಿ ಯಾರು ಉಸ್ತುವಾರಿಯಾಗಿ 2 ಜನ ಸೆಲೆಕ್ಟ್ ಆಗಿದ್ದಾರೆ, ರಾಶಿಕಾ ಮತ್ತು ಯಾರು ನಮ್ಮ ರಜತ್ ಅವರು. ಸೊ ಇಲ್ಲಿ ರಾಶಿಕಾ ಅವರು ರಘು ಮತ್ತು ಗಿಲ್ಲಿನ ನೋಡ್ಕೊತಾ ಇದ್ದಾರೆ. ಸೊ ಇನ್ನು ನಮ್ಮ ರಜತ್ ಅವರು ಯಾರನ್ನ ನಮ್ಮ ಕಾವ್ಯ ಮತ್ತು ಸೂರಜ್ನ ನೋಡ್ಕೊತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಗಿಲ್ಲಿ ಮತ್ತು ರಘು ಅವರಿಗೆ ತುಂಬ ಮೋಸ ಆಯಿತು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಸಣ್ಣ ಪುಟ್ಟ ಪಾಯಿಂಟ್ಗೂ ಕೂಡ ರಾಶಿಕಾ ಅವರು ಹಿಡಿತಾ ಇದ್ದಾರೆ, ಅಂದರೆ ಪಾಸ್ ಕೊಡ್ತಾ ಇದ್ದಾರೆ 10 ಸೆಕೆಂಡು. ಬಟ್ ಇಲ್ಲಿ ರಜತ್ ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರು ಓಪನ್ ಮಾಡಿದ್ರು ಕೂಡ ಅವ್ರಿಗೆ ಯಾವಾಗ ಬೇಕೋ ಆ ಟೈಮಲ್ಲಿ ಪಾಸ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಮೊದಲಿಗೆ ಬಿಗ್ ಬಾಸು ವೈಪರ್ನ ಥರ ಹೇಳುತ್ತೆ, ಅಂದರೆ ಕಿಚನ್ ಏರಿಯಾದಲ್ಲಿ ವೈಪರ್ನ ತೊಗೊಬರ್ಬೇಕಾಗುತ್ತೆ. ಸೊ ಅಲ್ಲಿ ಒಂದೇ ವೈಫರ್ ಇರೋ ಕಾರಣ ಇಬ್ಬರು ಕೂಡ ತುಂಬ ಪೈಪೋಟಿ ಮಾಡಿ ತೊಗೊಂಡ್ಬರಕ್ಕೆ ಹೋಗ್ತಾರೆ. ಅಂಥ ಸಮಯದಲ್ಲಿ ಸೂರಜ್ ಅವಳು ತಗೊಳ್ಳೋ ಟೈಮಲ್ಲಿ ನಮ್ಮ ರಘು ಅವ್ರು ಏನು ಮಾಡ್ತಾರೆ, ಆ ಒಂದು ವೈಪರ್ ಮೇಲೆ ಕಾಲು ಇಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಆ ವೈಪರ್ ಮಧ್ಯದಲ್ಲೇ ಕಟ್ಟಾಗ್ಬಿಡುತ್ತೆ. ಸೊ ಆಗ ನಮ್ಮ ಸೂರಜ್ ಅವ್ರು ಏನು ಮಾಡ್ತಾರೆ, ಕಟ್ಟಾಗಿರುವಂಥ ವೈಪರ್ನ ಮೊದಲು ತಂದು ಬಾಕ್ಸ್ಗೆ ಹಾಕ್ತಾರೆ. ಆಮೇಲೆ ಉಳಿದಿರುವಂಥ ಭಾಗನ ಇಲ್ಲಿ ಗಿಲ್ಲಿ ಮತ್ತು ರಘು ಅವರು ತಂದು ಒಂದು ಬಾಕ್ಸ್ಗೆ ಹಾಕ್ತಾರೆ, ಅಂದರೆ ವೈಪರ್ನ. ಸೊ ಈ ಒಂದು ಪಾಯಿಂಟ್ ಕೊಡುವಾಗ ತುಂಬ ಸಮಸ್ಯೆ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ರಾಶಿಕಾ ಅವ್ರು ಏನು ಹೇಳ್ತಾ ಇದ್ದಾರೆ, ಸೂರಜ್ ಅವರು ಆಲ್ರೆಡಿ ವೈಪರ್ನ ತಂದಿದ್ದಾರೆ, ಅವರಿಗೆ ಒಂದು ಪಾಯಿಂಟ್ ಕೊಡ್ತೀನಿ ಅಂತ ಅವರಿದ್ದಾರೆ. ಬಟ್ ಈ ರಜತ್ ಅವರು ವೈಪರ್ ಪೂರ್ತಿ ತಂದೆ ಇಲ್ಲ, ಅವ್ರಿಗೆ ಹೇಗೆ ಪಾಯಿಂಟ್ ಕೊಡ್ತೀರಾ ನೀವು ಅನ್ನೋ ರೀತಿಯಲ್ಲಿ ಅಲ್ಲಿ ಸ್ವಲ್ಪ ಜಗಳ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವರಿಬ್ಬರ ಜಗಳದಲ್ಲಿ ಅಲ್ಲಿ ಯಾರಿಗೆ ಪಾಯಿಂಟ್ ಸಿಕ್ತು ಅಂತ ನಮಗೆ ಗೊತ್ತಾಗಲಿಲ್ಲ ಕರೆಕ್ಟಾಗಿ. ಬಟ್ ಆ ಒಂದು ಪಾಯಿಂಟ್ ಮೈನಸ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ನೆಕ್ಸ್ಟ್ ಅದಾದಮೇಲೆ ಈ ಒಂದು ಗೇಮ್ನಲ್ಲಿ ಮೊದಲು ತಂದಂಥವ್ರು ಯಾರು, ನಮ್ಮ ಸೂರಜ್ ಮತ್ತು ಕಾವ್ಯ ಅವರು. ಸೊ ಆಮೇಲೆ ಗಿಲ್ಲಿಯವರು ತರ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದರ ಮಧ್ಯೆ ತುಂಬಾ ವಾದ ವಿವಾದಗಳು ನಡೆದಿದ್ದಾವೆ ಉಸ್ತುವಾರಿ ಜೊತೆ. ಬಟ್ ಇಲ್ಲಿ ಒಂದು ಟೈಮ್ ಹೇಳಬೇಕಪ್ಪ ಅಂದರೆ ರಾಶಿಕಾ ಅವರು ಎಲ್ಲೋ ಎಡುವುದ್ರು ಅಂತಲೂ ಕೂಡ ಹೇಳ್ತೀನಿ. ಸೊ ಅದ್ರ ಬಗ್ಗೆ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಅಷ್ಟೇ ಅಲ್ಲದೆ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಏನಾಯಿತು, ಯಾರು ಎಲ್ಲಿ ತಪ್ಪು ಮಾಡಿದ್ರು. ಸೊ ಉಸ್ತುವಾರಿ ಮಾತ್ರ ಒಂದು ಕಡೆ ಫೇರ್ ಮಾಡಿದ್ರು ಅಂತಲೂ ಕೂಡ ಹೇಳ್ತೀನಿ. ಅಷ್ಟೇ ಅಲ್ಲದೆ ಫಸ್ಟ್ ರೌಂಡ್ ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ರೌಂಡಲ್ಲಿ ಯಾವ ರೀತಿಯಪ್ಪ ಅಂದರೆ ಮೇಕಪ್ ಕಿಟ್ಟಲ್ಲಿ, ಅಂದರೆ ಮೇಕಪ್ ಮಾಡುವಂಥ ಸ್ಥಳದಲ್ಲಿ ಒಂದು ಮೇಕಪ್ ಕಿಟ್ನ ತರಬೇಕಾಗಿತ್ತು. ಅದೇ ರೀತಿ ಇಲ್ಲಿ ಮೊದಲು ಸೂರಜ್ ಮತ್ತು ಕಾವ್ಯ ಅವರು ಬೇಗ ಹೋಗಿ ಆ ಒಂದು ಮೇಕಪ್ ಕಿಟ್ನ ತೊಗೊಂಡು ಬರ್ತಾರೆ. ಸೊ ಆಮೇಲೆ ಗಿಲ್ಲಿ ಮತ್ತು ನಮ್ಮ ರಘು ಅವರು ತೊಗೊಂಡು ಬರ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ರೌಂಡ್ ಕಂಪ್ಲೀಟಾಗಿ ಮುಗಿಯುತ್ತೆ. ಥರ್ಡ್ ರೌಂಡಲ್ಲಿ ಏನಾಗುತ್ತೆಪ್ಪ ಅಂದರೆ ಬಿಗ್ ಬಾಸ್ ಏನು ಕೊಟ್ಟಿರುತ್ತೆ, ಮಲಗುವಂತಹ ಜಾಗದಲ್ಲಿ ಒಂದು ಪಿಲ್ಲೋನ ತರಬೇಕು ಅಂತ ಹೇಳಿರುತ್ತೆ. ಆ್ಯಕ್ಚುಲಿ ಮಲಗೋ ಜಾಗದ ಬೆಡ್ರೂಮಲ್ಲಿ ಪಿಲ್ಲೋ ತರಬೇಕು ಅಂತ ಹೇಳಿರುತ್ತೆ. ಬಟ್ ಇಲ್ಲಿ ಏನು ಮಾಡ್ತಾರೆ, ಕಾವ್ಯ ಮತ್ತು ಸೂರಜ್ ಅವರು ಆಲ್ರೆಡಿ ಯಾವುದೋ ಒಂದು ಹೊರಗಡೆ ಸಿಟೌಟ್ ಏರಿಯಲ್ಲಿರುವಂಥ ಪಿಲ್ಲೋನ ಯಾರು ನಮ್ಮ ಕಾವ್ಯ ಅವರು ಯೂಸ್ ಮಾಡಿಕೊಂಡು ಅವರ ಬೆಡ್ಡಲ್ಲಿ ಇಟ್ಕೊಂಡಿರ್ತಾರೆ. ಆ ಒಂದು ಬೆಡ್ ಪಿಲ್ಲೋನ ತೊಗೊಂಡು ಬರ್ತಾರೆ. ಬಟ್ ಇಲ್ಲಿ ಮೊದಲು ಅವರೇ ತೊಗೊಬರ್ತಾರೆ. ಆಮೇಲೆ ಗಿಲ್ಲಿ ಮತ್ತು ರಘು ಅವರು ಅವರು ಮಲಗುವಂಥ ರಿಯಲ್ ಪಿಲ್ಲೋ, ಅಂದರೆ ಬೆಡ್ರೂಮಲ್ಲಿ ಇಟ್ಟಿರುವಂತಹ ಪಿಲ್ಲೋನ ತೊಗೊಬಂದು ಇಡ್ತಾರೆ. ಸೊ ಈ ಒಂದು ವಿಚಾರಕ್ಕೂ ಕೂಡ ಅಲ್ಲಿ ಸ್ವಲ್ಪ ವಾದ ವಿವಾದಗಳು ನಡೀತವೆ ಉಸ್ತುವಾರಿ ಹತ್ರ. ಯಾಕಪ್ಪ ಅಂದರೆ ಇಲ್ಲಿ ರಜತ್ ಅವ್ರು ಏನು ಹೇಳ್ತಾ ಇದ್ದಾರೆ, ಬಿಗ್ ಬಾಸ್ ಹೇಳಿದ್ದು ಮಲಗುವ ಕೋಣೆಯ ಪಿಲ್ಲೋ ಅಂತ. ಬಟ್ ಔಟ್ಸೈಡಲ್ಲಿ ಅವರು ಯೂಸ್ ಮಾಡಿಕೊಂಡು ಅಲ್ಲಿಟ್ಟಿರುವಂಥ ಪಿಲ್ಲೋನ ಅಲ್ಲ ಅಂತ ಕೂಡ ಹೇಳಿ ಸ್ವಲ್ಪ ವಾದ ವಿವಾದಗಳು ನಡೀತವೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ಪಾಯಿಂಟ್ನಲ್ಲೂ ಕೂಡ ಯಾರಿಗೆ ಇಲ್ಲಿ ಕಾವ್ಯ ಮತ್ತು ಸೂರಜ್ಗೆ ಪಾಯಿಂಟ್ ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಇದಾದ ಬಳಿಕ ಮತ್ತೆ ಒಂದು ರೌಂಡ್ ಶುರುವಾಗುತ್ತೆ. ಟೋಟಲ್ ಆಗಿ 4 ರೌಂಡ್ನ ಆಡಿಸ್ತಾರೆ. ಸೊ 4ನೇ ರೌಂಡ್ನಲ್ಲಿ ಒಂದು ಬಾಲ್ನ ತರಬೇಕಾಗುತ್ತೆ ಗ್ರೌಂಡಲ್ಲಿರುವಂಥದ್ದು. ಸೊ ಅಂಥ ಟೈಮ್ನಲ್ಲಿ ಇಲ್ಲಿ ದೊಡ್ಡ ಬಾಲ್ ಆಗಿರುತ್ತೆ, ತುಂಬ ದೊಡ್ಡ ಗಾತ್ರದ ಬಾಲ್ನ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಅವ್ರಿಗೆ ಯಾರು ನಮ್ಮ ಗಿಲ್ಲಿ ಮತ್ತು ರಘು ಅವರು ಆ ಬಾಲ್ನ ತಗೊಳ್ಳೋದು ತುಂಬ ಕಷ್ಟಪಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅಂಥ ಸಮಯದಲ್ಲಿ ಸ್ವಲ್ಪ ರಾಶಿಕಾ ಅವರು ಎಲ್ಲೇ ಫೇರ್ ಮಾಡಿದ್ರು. ಯಾಕಪ್ಪ ಅಂದರೆ ಅವರು ಬಾಲ್ ತಗೊಂಡ ಟೈಮಲ್ಲೇ ಸಿಕ್ಕಾಪಟ್ಟೆ ಪಾಸ್ ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು.
ಈ ಕಡೆ ಸೂರಜ್ ಮತ್ತು ಕಾವ್ಯ ಅವರು ಎಷ್ಟೋ ತಪ್ಪುಗಳನ್ನ ಮಾಡಿದ್ರು ಕೂಡ ರಜತ್ ಅವರು ಅವರಿಗೆ ಪಾಸ್ ಕೊಡಲೇ ಇಲ್ಲ. ಬಟ್ ಒಂದು ಪ್ರಕಾರ ನೋಡೋದಾದರೆ ಇಲ್ಲಿ ಎಲ್ಲೋ ಒಂದು ಕಡೆ ಫೇರ್ ನಡೀತು ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಇನ್ನೊಂದು ಸೈಡು ಸೊ ಇಲ್ಲಿ ಕಾವ್ಯ ಮತ್ತು ಸೂರಜ್ ಅವ್ರು ಏನು ಮಾಡ್ತಾರೆ, ಸೊ ಆ ಒಂದು ದೊಡ್ಡ ಬಾಲ್ನ ತೊಗೊಳೋದು ಬಿಟ್ಟು ಸೊ ಪಕ್ಕದಲ್ಲಿ ಯಾವುದೋ ಒಂದು ಚಿಕ್ಕ ಬಾಲ್ನ ಇರುತ್ತೆ, ಆ ಬಾಲ್ನ ತೊಗೊಬಂದು ಮೊದಲು ಅವರು ಆ ಒಂದು ಬಾಕ್ಸ್ಗೆ ಹಾಕ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ನಮ್ಮ ಗಿಲ್ಲಿ ರಘು ಅವರು ತುಂಬ ಲೇಟಾಗಿ ಮಾಡ್ತಾರೆ. ಬಟ್ ಯಾಕಪ್ಪ ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ಪಾಸ್ ಕೊಡ್ತಾರೆ ಅವರಿಗೆ, ತುಂಬ ಟೈಮಲ್ಲೂ ಸೊ ಇವರು ಪಾಸ್ ಕೊಟ್ಟಿರೋ ಕಾರಣ ಇಲ್ಲಿ ಸೊ ಇವ್ರಿಗೆ ಗೇಮ್ ಸ್ವಲ್ಪ ಅಡಚಣೆ ಆಯಿತು ಅಂತಲೂ ಕೂಡ ಹೇಳ್ಬೋದು. ನನ್ನ ಪ್ರಕಾರ ಇಲ್ಲಿ ಗಿಲ್ಲಿ ಮತ್ತು ರಘು ಅವರು ತುಂಬ ಪಾಸ್ ಕೊಟ್ಟರು, ಓಕೆ ತಪ್ಪು ಮಾಡಿದ್ರು. ಬಟ್ ಇನ್ನೊಂದು ಟೀಮಲ್ಲಿ ರಜತ್ ಅವರ ಉಸ್ತುವಾರಿಯಲ್ಲಿ ತುಂಬ ತಪ್ಪಾಯಿತು ಅಂತಲೂ ಕೂಡ ಹೇಳ್ಬೋದು. ಸೊ ಇದರ ಮಧ್ಯೆ ಯಾರು ವಿನ್ ಆದರು ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಗಿಲ್ಲ. ಸೊ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಇಲ್ಲಿ ಯಾರು ವಿನ್ ಆದರು ಅಂತ. ಬಟ್ ಈ ಒಂದು ಟಾಸ್ಕ್ನಲ್ಲಿ ಯಾರು ವಿನ್ ಆಗ್ತಾರೆ, ಸೊ ಅವರು 2 ಜನ ಮಾತ್ರ ಫೈನಲ್ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ನನ್ನ ಪ್ರಕಾರ ಇಲ್ಲಿ 2 ಜನ ಸ್ಪರ್ಧಿಗಳಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಕೈ ತಪ್ಪಿ ಹೋಗಿದೆ. ನೋಡೋಣ ಯಾರು ಅಂತ ನಾನು ಹೇಳೋ ಹಾಗೂ ಇಲ್ಲ, ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ನಿಮ್ಮ ಪ್ರಕಾರ ಇಲ್ಲಿ ಯಾರು ಈ ಒಂದು ಟೀಮ್ನಲ್ಲಿ ವಿನ್ ಆಗಿರ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಒಂದು ಸೈಡ್ ಹೇಳೋದಾದರೆ ಇಲ್ಲಿ ರಘು ಮತ್ತು ಗಿಲ್ಲಿಗೆ ತುಂಬಾ ಮೋಸ ಅಂತೂ ಆಯಿತು. ಸೊ ಅಷ್ಟೇ ಅಲ್ಲದೆ ಈ ಒಂದು ಟಾಸ್ಕ್ ಕೂಡ ತುಂಬ ಡಿಫ್ರೆಂಟ್ ಆಗಿತ್ತು. ಯಾಕಪ್ಪ ಅಂದರೆ ಆ ಒಂದು ಬಕೆಟ್ನ ಬ್ಯಾಲೆನ್ಸ್ ಮಾಡಿ ಜೋಡಿಸ್ಕೊಂಡು ತೊಗೊಂಡು ಹೋಗೋದು ತುಂಬ ಕಷ್ಟ. ಯಾಕಪ್ಪ ಅಂದರೆ ಅಲ್ಲಿ ಟೋಟಲಾಗಿ 2 ಭಾಗ ಏನಾದರೂ ಆಗಿದ್ದರೆ ಅದನ್ನ ಟ್ರೈ ಮಾಡ್ಬೋದಿತ್ತು. ಬಟ್ ಇಲ್ಲಿ 4 ಭಾಗಗಳನ್ನಾಗಿ ಮಾಡಿದ್ದಾರೆ, ಒಂದೊಂದು ಕೈಗೂ ಒಂದೊಂದು ಜೋಡಣೆ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ಟಾಸ್ಕ್ನಲ್ಲಿ 2 ಜನ ವಿನ್ ಆಗಿದ್ದಾರೆ. ಸೊ ಅವ್ರು ಯಾರು ಅಂತ ಫೈನಲಿ ಗೊತ್ತಿಲ್ಲ, ನೋಡೋಣ ಇವತ್ತಿನ ಎಪಿಸೋಡ್ನ ನೋಡಿದ ಮೇಲೆ ಗೊತ್ತಾಗುತ್ತೆ. ಬಟ್ ನನ್ನ ಪ್ರಕಾರ ಇಲ್ಲಿ ಸೊ ಅಷ್ಟೇ ಅಲ್ಲದೆ ಇದಕ್ಕೆ ಸಂಬಂಧಪಟ್ಟಂಥ ಪ್ರೋಮೋ ಕೂಡ ಬೆಳಗ್ಗೆ ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಪ್ರೋಮೋದಲ್ಲೂ ಇಲ್ಲಿ ತುಂಬ ವಾದ ವಿವಾದಗಳು ನಡೆದಿದ್ದವು. ಸೊ ಆ ಪ್ರೋಮೋಕ್ಕಿಂತ ಜಾಸ್ತಿನೇ ವಾದ ವಿವಾದಗಳು ನಡೆದಿದ್ದಾವೆ. ಸೊ ಇಲ್ಲಿ ಉಸ್ತುವಾರಿ ಆಗಿರುವಂಥ ರಜತ್ ಮತ್ತು ರಾಶಿಕಾ ಅವರು ತುಂಬ ಎಫರ್ ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಸೊ ಎಲ್ಲೋ ಕೂಡ ಎಡುವುದ್ರು, ಅಷ್ಟೊಂದು ಚೆನ್ನಾಗಿ ಉಸ್ತುವಾರಿ ಮಾಡಲಿಲ್ಲ. ನೋಡೋಣ ಏನಾಗುತ್ತೆ ಅಂತ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ. ಅಷ್ಟೇ ಈಗ ಕಿಚ್ಚನ ಪಂಚಾಯಿತಿಲಿ ಈ ಒಂದು ಟಾಸ್ಕ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಆಗುವಂಥ ಚಾನ್ಸಸ್ ತುಂಬಾ ಇದೆ, ಯಾಕೆ ಜಾಸ್ತಿನೇ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಡೈರೆಕ್ಟಾಗಿ ಈ ಉಸ್ತುವಾರಿ ತಪ್ಪು ಮಾಡಿದ್ರು, ಆ ಉಸ್ತುವಾರಿ ತಪ್ಪು ಮಾಡಿದ್ರು ಅಂತ ಹೇಳೋಕ್ಕಾಗಲ್ಲ. ಬಟ್ ಇಲ್ಲಿ 2 ಉಸ್ತುವಾರಿಗಳು ತಪ್ಪು ಮಾಡಿದ್ದು ಕಾಣ್ತಾ ಇದೆ. ನೋಡೋಣ ಇವರು ತಪ್ಪು ಮಾಡಿದಾರಾ ಇಲ್ವಾ ತಪ್ಪು ಮಾಡಿಲ್ಲ ಅಂತ ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಸ್ವಲ್ಪ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಬಟ್ ಕಂಪ್ಲೀಟಾಗಿ ಗೊತ್ತಾಗೋದು ಸೊ ಕಿಚ್ಚನ ಪಂಚಾಯಿತಿಲಿ ಅಂತಲೂ ಕೂಡ ಹೇಳ್ಬೋದು. ಬಟ್ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಸ್ ಯಾರು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ಅಷ್ಟೇ ಇಲ್ಲದೆ ಈಗ 4 ಜನ ಸ್ಪರ್ಧಿಗಳಲ್ಲಿ 2 ಜನ ಫೋಲ್ ಆಗಿ ಸೊ 2 ಜನ ಫೈನಲ್ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ನೋಡೋಣ ಏನಾಗುತ್ತೆ ಅಂತ. ಸೊ ಇವರಲ್ಲಿ ಯಾರು ಕ್ಯಾಪ್ಟನ್ ಆಗ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಇವತ್ತಿನ ಒಂದು ಟಾಸ್ಕ್ ತುಂಬ ಚೆನ್ನಾಗಿತ್ತು, ಒಳ್ಳೆ ಎಂಟರ್ಟೈನ್ಮೆಂಟ್ ಆಗೂ ಇತ್ತು ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ತುಂಬಾ ಜನ ಎಂಜಾಯ್ ಕೂಡ ಮಾಡಿದ್ರು. ಬಟ್ ಆದರೆ ಈ ಒಂದು ಟಾಸ್ಕ್ನಲ್ಲಿ ತುಂಬ ಎಫರ್ಟ್ ಹಾಕಿದವ್ರಿಗೆ ತುಂಬ ಮೋಸ ಆಯಿತು ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಮೋಸ ಮಾಡಿದವರೆ ಕೊನೆಯಲ್ಲಿ ಗೆದ್ದರು ಅಂತಲೂ ಕೂಡ ಹೇಳ್ಬೋದು. ನೋಡೋಣ ಏನಾಗುತ್ತೆ ಅಂತ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.